ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಸ್ನೇಹಿತರೆ ಜೂನ್ 23ರಿಂದ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿ ಜೀವನದಲ್ಲಿ, ನಿಮ್ಮ ಆರೋಗ್ಯ, ಕುಟುಂಬದ ಬಗ್ಗೆ, ಇನ್ನು ಮಕ್ಕಳ ಭವಿಷ್ಯದ ಬಗ್ಗೆ, ಕೌಟುಂಬಿಕ ಜೀವನ, ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಯಾವ ವಿಷಯದಲ್ಲಿ ಶುಭವಾಗಲಿದೆ, ಯಾವ ವಿಷಯದಲ್ಲಿ ಅಶುಭವಾಗಲಿದೆ, ಇದಕ್ಕೆಲ್ಲ ಪರಿಹಾರ ಇದೆಯಾ ಅಂತಂದರೆ ಖಂಡಿತವಾಗಿಯೂ ನನ್ನ ಚಾನಲ್ನಲ್ಲಿ ಬರುವಂತಹ ಈ ಸಣ್ಣ ಪುಟ್ಟ ಪರಿಹಾರದಿಂದನೇ ಪ್ರತಿಯೊಬ್ಬರೂ ಕೂಡ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ ಎಂದು ಕಮೆಂಟನ್ನು ಹಾಕಿದ್ದೀರಾ ಸ್ನೇಹಿತರೆ. ಹೌದು, ಹಾಗಾಗಿ ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡ್ತಾ ಬನ್ನಿ, ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕುಂಭರಾಶಿಯವರಿಗೆ ಸ್ನೇಹಿತರೆ 7ನೇ ಮನೆಯಲ್ಲಿ ಉಚ್ಚ ಗುರುವಿನ ಸಂಚಾರ. ಗುರುವು 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯನ್ನು ಪಡೆಯುವುದು ವಿವಾಹ ಜೀವನ ಮತ್ತು ವಾಣಿಜ್ಯ ವ್ಯವಹಾರಗಳಿಗೆ ಅತ್ಯಂತ ಮಂಗಳಕರವಾಗಿದೆ. ಇದರಿಂದಾಗಿ ಸಾಮಾಜಿಕ ಗೌರವ ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಮಾತಿನ ಮೇಲೆ ಸಾಕಷ್ಟು ಹಿಡಿತವಿರಬೇಕು. ಕುಂಭರಾಶಿಯವರಿಗೆ ದುಡುಕಿನ ಮಾತಿನಿಂದ 2ನೇ ಮನೆಯಲ್ಲಿ ರಾಹುವಿನ ಪ್ರಭಾವ ಇರುವುದರಿಂದ ಮಾತಿನಲ್ಲಿ ಕಠಿಣತೆ ಬಾರದಂತೆ ನೋಡಿಕೊಳ್ಳಿ. ಕೋಪದಿಂದ ಆಡುವ ಮಾತುಗಳು ಕುಟುಂಬದಲ್ಲಿ ಮನಸ್ತಾಪಗಳಿಗೆ ಕಾರಣವಾಗಬಹುದು. ತಾಳ್ಮೆ ಮತ್ತು ಸೌಮ್ಯತೆ ನಿಮ್ಮ ದಾಂಪತ್ಯವನ್ನು ಬಲಪಡಿಸುತ್ತದೆ. ಇನ್ನು ಅಡಚಣೆಗಳ ಮೇಲೆ ವಿಜಯವನ್ನು ನೋಡಲಿದ್ದೀರಿ. ಸೂರ್ಯನು 6ನೇ ಮನೆಗೆ ಸಂಚರಿಸುವುದರಿಂದ ವೃತ್ತಿ ಜೀವನದಲ್ಲಿ ವಿರೋಧಿಗಳು ಸೋಲುತ್ತಾರೆ. ನಾಯಕತ್ವದ ಗುಣಗಳಿಗೆ ಸ್ನೇಹಿತರೆ ಬೆಂಬಲ ಸಿಗಲಿದೆ ಅಂತಲೇ ಹೇಳಬಹುದು. ಹಾಗಿದ್ರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿಯಾಗಿರುವಂತಹ ಶನಿಯಿಂದ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕುಂಭರಾಶಿಯ ಜನರಿಗೆ ಈ ಜೂನ್ ಕೊನೆಯ ದಿನಗಳು ಶನಿ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರಲಿದೆ ಅಂತಲೇ ಹೇಳಬಹುದು. ಪರಭವ ನಾಮ ಸಂವತ್ಸರದ ಜೂನ್ 2026 ಕುಂಭರಾಶಿಯವರಿಗೆ ಅತ್ಯಂತ ಕುತೂಹಲಕಾರಿ ಮತ್ತು ಕ್ರಿಯಾಶೀಲ ತಿಂಗಳಾಗಿ ಎದ್ದು ಕಾಣಲಿದೆ. ನಿಮ್ಮ ರಾಶಿಯು ಬರೋಬ್ಬರಿ 5 ಗ್ರಹಗಳಿಂದ ತೀವ್ರವಾಗಿ ಪ್ರಭಾವಿತವಾಗಲಿದೆ. ವಿಶೇಷವಾಗಿ ಜೂನ್ ತಿಂಗಳಲ್ಲಿ ಗುರು ಭಗವಾನ್ ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ 12ನೇ ಮನೆಗೆ ವ್ಯಯಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. 12ನೇ ಮನೆಯು ಖರ್ಚುಗಳನ್ನು ಪ್ರತಿನಿಧಿಸುತ್ತದೆ. ಆದರೆ ಗುರುವು ಉಚ್ಚನಾಗಿರುವುದರಿಂದ ಆ ಖರ್ಚುಗಳು ಕೂಡ ಶುಭ ಕಾರ್ಯಗಳು, ಆಸ್ತಿ ಸಂಪಾದನೆ ಅಥವಾ ವಿದೇಶ ಪ್ರಯಾಣದಂತಹ ಲಾಭದಾಯಕ ಉದ್ದೇಶಗಳಿಗಾಗಿ ವಿನಿಯೋಗವಾಗುತ್ತವೆ. ಇದಲ್ಲದೆ ಜೂನ್ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ ಲಾಭದ ಸ್ಥಾನವಾದಂತಹ 11ನೇ ಮನೆಗೆ ಸ್ನೇಹಿತರೆ ಸಂಚರಿಸುವುದು ಮತ್ತು ಆನಂತರ ಜೂನ್ 21ರಿಂದ 10ನೇ ಮನೆಯಲ್ಲಿ ಮಂಗಳನ ದ್ವಿಗ್ಬಲವನ್ನು ಪಡೆಯುವುದು ನಿಮ್ಮನ್ನು ವೃತ್ತಿಪರ ಮತ್ತು ಸಾಮಾಜಿಕವಾಗಿ ಊಹಿಸಲಾದಂತಹ ಎತ್ತರಕ್ಕೆ ಏರಿಸುತ್ತದೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ಏಕೆಂದರೆ ಸ್ನೇಹಿತರೆ ಈ ರೀತಿ ಗ್ರಹಗಳ ಸಂಚಾರ ಇರುವುದರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಶನಿ 6 ಮತ್ತು 7ನೇ ನಿಮ್ಮ ಲಗ್ನಾಧಿಪತಿಯಾಗಿರುವಂತಹ ಶನಿ 1ನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಯಥಾಸ್ಥಿತಿಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಅಷ್ಟಮ ಶನಿಯ ಸಂಚಾರದಿಂದ ಕುಂಭರಾಶಿಯವರಿಗೆ ಪಾಲುದಾರಿಕೆಗಳಲ್ಲಿ ಸ್ವಲ್ಪ ಸವಾಲುಗಳು ಉಂಟಾಗಲಿದೆ, ಮುಂದುವರಿಯಬಹುದು ಅಂತಲೇ ಹೇಳ್ಬೋದು. ಸವಾಲುಗಳು, ಆರೋಗ್ಯದ ಬಗ್ಗೆ ಕಾಳಜಿ ಅಗತ್ಯ ಸ್ನೇಹಿತರೆ. ಅದೇ ರೀತಿ ಜೂನ್ 22ರವರೆಗೆ ತನ್ನದೇ ಆದಂತಹ ರಾಶಿಯಲ್ಲಿ ಸಂಚರಿಸುವ ಕಾರಣ ಸ್ನೇಹಿತರ ಮೂಲಕ ಆದಾಯ ಸಿಗಲಿದೆ, ಖರ್ಚುಗಳು ಕೂಡ ತರಲಿದೆ ಅಂತಲೇ ಹೇಳಬಹುದು. ಅದೇ ರೀತಿ ಸ್ನೇಹಿತರೆ ಲಾಭಗಳನ್ನು ನೀಡುತ್ತಾರೆ. ಉಚ್ಚ ಗುರುವಿನೊಂದಿಗೆ ಸೇರಲು ಸ್ನೇಹಿತರೆ ಪ್ರವೇಶಿಸಿ ಐಷಾರಾಮಿ ಖರ್ಚುಗಳನ್ನು ಪ್ರೇರೇಪಿಸುತ್ತದೆ ಅಂತಲೇ ಹೇಳಬಹುದು. ಸಾಕಷ್ಟು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಉದ್ಭವಿಸ್ಬೋದು, ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ಕೂಡ ನೋಡಲಿದ್ದೀರಿ. ಹಾಗಿದ್ರೆ ಈ ತಿಂಗಳಲ್ಲಿ ಕೊನೆಯ ದಿನಗಳಲ್ಲಿ ಕುಂಭರಾಶಿಯವರ ವೃತ್ತಿಪರ ಜೀವನಕ್ಕೆ
ಪ್ರಬಲವಾದಂತಹ ಆಸ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ನೇಹಿತರೆ, ನಿಮ್ಮ 10ನೇ ಮನೆಯಲ್ಲಿ ಸಂಚರಿಸುತ್ತಿರುವಂತಹ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶನಿ ಕೆಲಸದಲ್ಲಿ ನಿಮ್ಮ ಅಧಿಕಾರವನ್ನು ಖಚಿತಪಡಿಸುತ್ತಾರೆ. ಆದಾಗ್ಯೂ ಅತ್ಯಂತ ನಿರ್ಣಾಯಕ ಬದಲಾವಣೆಯು ತಿಂಗಳ ಅಂತ್ಯದ ವೇಳೆಗೆ ತೆರೆದುಕೊಳ್ಳುತ್ತದೆ. ಇನ್ನು ಜೂನ್ 21ರಂದು ನಿಮ್ಮ ಯೋಗಕಾರಕ ಮಂಗಳನು ವೃತ್ತಿ ಸ್ಥಾನವಾದಂತಹ 10ನೇ ಮನೆಗೆ ಸ್ನೇಹಿತರೆ ಮಿಥುನಕ್ಕೆ ಪ್ರವೇಶಿಸುವುದು ನಿಮ್ಮಲ್ಲಿ ಅಪಾರ ಧೈರ್ಯ ಮತ್ತು ಅಚಲವಾದ ದೃಢ ನಿಶ್ಚಯವನ್ನು ತುಂಬುತ್ತಾರೆ. 10ನೇ ಮನೆಯಲ್ಲಿ ಮಂಗಳನ ಸಂಪೂರ್ಣ ದಿಗ್ಬಲವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು. ನೀವು ಕೈಗೊಳ್ಳುವಂತಹ ದಿಟ್ಟ ಹೆಜ್ಜೆಗಳು ನಿಮ್ಮ ಸಂಸ್ಥೆಗೆ ಗಮನಾರ್ಹ ಲಾಭವನ್ನು ತಂದುಕೊಡುತ್ತದೆ. ಜೂನ್ ದ್ವಿತೀಯಾರ್ಧದಿಂದ ಸ್ನೇಹಿತರೆ, ಸೂರ್ಯನು ಲಾಭದ ಸ್ಥಾನವಾದಂತಹ 11ನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅರ್ಹವಾದಂತಹ ಬಡ್ತಿ ಅಥವಾ ವೇತನ ಹೆಚ್ಚಳವನ್ನು ನೀವು ಪಡೆದುಕೊಳ್ಳುತ್ತೀರಿ. ನಿಮ್ಮ ಲಗ್ನದಲ್ಲಿರುವ ಕೇತು ಮತ್ತು 8ನೇ ಮನೆಯಲ್ಲಿರುವ ಶನಿಯು ಕೆಲವರು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ಎಂದು ಸೂಚಿಸಿದರೂ ನಿಮ್ಮ ಪರವಾಗಿರುವಂತಹ ಅಗಾಧವಾದ ಗ್ರಹ ಬಲವು ಅವರ ಸೋಲನ್ನು ಖಚಿತಪಡಿಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕುಂಭರಾಶಿಯವರು ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಆರ್ಥಿಕ ಸ್ಥಿತಿ, ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ. ಆರ್ಥಿಕವಾಗಿ ಈ ತಿಂಗಳು ಹೆಚ್ಚಿನ ಆದಾಯದ ಜೊತೆಗೆ ಸಮಾನವಾದಂತಹ ಖರ್ಚುಗಳ ಮಾದರಿಯನ್ನು ಅನುಸರಿಸುತ್ತದೆ. ಸ್ನೇಹಿತರೆ, 11ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಆದಾಯದ ಮೂಲಗಳನ್ನು ಅಗಾಧವಾಗಿ ವರ್ಧಿಸುತ್ತದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳ ಮೂಲಕ ನೀವು ಆರ್ಥಿಕ ಲಾಭಗಳನ್ನು ಗಳಿಸಲಿದ್ದೀರಿ. ಅದೇ ಸಮಯದಲ್ಲಿ ವ್ಯಯಸ್ಥಾನವಾದಂತಹ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಉಪಸ್ಥಿತಿಯು ನಿಮ್ಮ ಖರ್ಚುಗಳು ಸಹ ಅಷ್ಟೇ ಐಷಾರಾಮಿಯಾಗಿರುತ್ತವೆ ಎಂದು ಗ್ರಹಗಳು ಸೂಚಿಸುತ್ತಿವೆ. ಹೊಸ ಮನೆ ಖರೀದಿಸಲು ಅಥವಾ ಮನೆಯ ಐಷಾರಾಮಿ ವಸ್ತುಗಳಿಗಾಗಿ ನೀವು ಗಣನೀಯ ಮೊತ್ತವನ್ನು ವಿನಿಯೋಗಿಸುತ್ತೀರಿ. ವಿದೇಶಿ ಪ್ರವಾಸಗಳಿಗೆ ಅಥವಾ ಆಪ್ತ ಸಂಬಂಧಿಕರ ವಿವಾಹಗಳಲ್ಲಿ ಪಾಲ್ಗೊಳ್ಳಲು ಸಹ ಹಣ ಖರ್ಚಾಗಲಿದೆ. ಇವೆಲ್ಲವೂ ನಿಮಗೆ ಸಂತೋಷವನ್ನು ತರುವಂತಹ ಸಕಾರಾತ್ಮಕ ಮತ್ತು ತೃಪ್ತಿದಾಯಕ ಖರ್ಚುಗಳಾಗಿವೆ ಅಂತಲೇ ಹೇಳಬಹುದು ಕುಂಭರಾಶಿಯ ವ್ಯಕ್ತಿಗಳಿಗೆ. ಇನ್ನು ಕುಂಭರಾಶಿಯ ವ್ಯಕ್ತಿಗಳಿಗೆ ವ್ಯಾಪಾರ, ಸ್ವಯಂ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ವ್ಯಾಪಾರಸ್ಥರಿಗೆ ಸಾಗರೋತ್ತರ ವಹಿವಾಟುಗಳನ್ನು ನಿರ್ವಹಿಸಲು ಕುಂಭರಾಶಿಯವರು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ MNCs ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಅತ್ಯುತ್ತಮ ಸಮಯ ಅಂತಲೇ ಹೇಳಬಹುದು. ನಿಮ್ಮ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಯೋಜನೆಯು ಆಮದು, ರಫ್ತು, ಔಷಧ ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಗ್ರಾಹಕರ ದಟ್ಟಣೆಯನ್ನು ಆಕರ್ಷಿಸುತ್ತದೆ. ನಿಮ್ಮ ಲಾಭಾಧಿಪತಿಯಾದಂತಹ ಬುಧ ಜೂನ್ 22ರವರೆಗೆ ತನ್ನದೇ ಆದಂತಹ 11ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ಹೊಸ ಹೂಡಿಕೆಗಳನ್ನು ಆಕರ್ಷಿಸಲು ನಿಮ್ಮ ಸಂವಹನದ ಕೌಶಲ್ಯ ಮತ್ತು ಚುರುಕಾದ ಬುದ್ಧಿಶಕ್ತಿಯನ್ನು ನೀವು ಬಳಸಿಕೊಳ್ಳುತ್ತೀರಿ. ಆದಾಗ್ಯೂ 7ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಶನಿ ಇರುವುದರಿಂದ ವ್ಯಾಪಾರಕ್ಕೆ ಹೊಸ ಪಾಲುದಾರರನ್ನು ತರುವ ಮೊದಲು ಎಲ್ಲ ನಿಯಮಗಳನ್ನು ಕಾಗದದ ಮೇಲೆ ಸ್ಪಷ್ಟವಾಗಿ ದಾಖಲಿಸಿಕೊಳ್ಳಿ ಸ್ನೇಹಿತರೆ. ಖಂಡಿತವಾಗಿಯೂ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ. ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ಕುಂಭರಾಶಿಯ ವ್ಯಕ್ತಿಗಳಿಗೆ. ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಬಹುದು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ಆರೋಗ್ಯದ ವಿಷಯದಲ್ಲಿ ಈ ಜೂನ್ನಲ್ಲಿ ಯಾವುದೇ ದೊಡ್ಡ ಹಿನ್ನಡೆ ಕಂಡುಬರುವುದಿಲ್ಲ. ಅಷ್ಟಮ ಶನಿಯ ಸಣ್ಣ ಪುಟ್ಟ ಒತ್ತಡಗಳ ನಡುವೆಯೂ 12ನೇ ಮನೆಯಲ್ಲಿರುವಂತಹ ಉಚ್ಚ ಗುರುವು ನಿಮಗೆ ರಕ್ಷಕವಾಗಿ ಅಂತಂದರೆ ನಿಮ್ಮ ಆರೋಗ್ಯಕ್ಕೆ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾರೆ. ಗುರುವು ನಿಮ್ಮ ಸುಖದ ಸ್ಥಾನ 4ನೇ ಮನೆ, ರೋಗಗಳ ಸ್ಥಾನ 6ನೇ ಮನೆ ಮತ್ತು ಆಯುಸ್ಸ ಸ್ಥಾನವನ್ನು 8ನೇ ಮನೆಯನ್ನು ನೇರವಾಗಿ ದೃಷ್ಟಿಸುವುದರಿಂದ ಸ್ನೇಹಿತರೆ, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮರೆಯಾಗಲು ಪ್ರಾರಂಭಿಸುತ್ತವೆ. ಜೂನ್ 22ರಂದು 10ನೇ ಮನೆಗೆ ಪ್ರವೇಶಿಸುವಂತಹ ಮಂಗಳನು ನಿಮ್ಮಲ್ಲಿ ಅದ್ಭುತವಾದಂತಹ ದೈಹಿಕ ಶಕ್ತಿಯನ್ನು ತುಂಬುತ್ತಾರೆ. ಆದರೆ ಇದು ಕೆಲಸದ ಗೀಳುಗಳನ್ನು ಸಹ ಪ್ರಚೋದಿಸಬಹುದು.
ಇದರಿಂದಾಗಿ ನೀವು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿ ಪಡೆಯುವುದನ್ನು ಮರೆಯಬಹುದು. 12ನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯು ಸಣ್ಣ ಪುಟ್ಟ ಕಣ್ಣಿನ ಆಯಾಸವನ್ನು ಉಂಟು ಮಾಡಬಹುದು. ನೆಮ್ಮದಿಯ ನಿದ್ರೆ, ಸರಿಯಾದ ವಿಶ್ರಾಂತಿಗೆ ಆದ್ಯತೆ ನೀಡುವುದು ನಿಮ್ಮ ಅಂತಿಮ ರಕ್ಷಣೆಯಾಗಿದೆ. ಪ್ರತಿದಿನ ಲಘು ವ್ಯಾಯಾಮವನ್ನು ಮಾಡಿ, ವಾಕಿಂಗನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವೇ ನೋಡಲಿದ್ದೀರಿ ಸ್ನೇಹಿತರೆ. ಕುಂಭರಾಶಿಯವರು ಈ ರಾಜಯೋಗದಿಂದ ದುಪ್ಪಟ್ಟು ಲಾಭವನ್ನು ಕೂಡ ನೋಡಲಿದ್ದೀರಿ. ಅನಗತ್ಯ ಖರ್ಚುಗಳನ್ನು ಬಿಟ್ಟು ನಿಮ್ಮ ಆರೋಗ್ಯಕ್ಕೆ ಕಾಳಜಿ ನೀಡಿ ಸ್ನೇಹಿತರೆ. ಉನ್ನತ ಆರೋಗ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ, ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ನಿಮ್ಮ ವೈಯಕ್ತಿಕ ಜೀವನವು ಅಸಾಧಾರಣವಾಗಿ ಪ್ರಣಯಭರಿತವಾಗಿ ಬದಲಾಗಲಿದೆ. ಶುಕ್ರನು ನಿಮ್ಮ 12ನೇ ಮನೆಗೆ ಪ್ರವೇಶಿಸಿದ ನಂತರ ಉಚ್ಚ ಗುರುವಿನೊಂದಿಗೆ ಸೇರುವುದರಿಂದ ವಿವಾಹಿತ ದಂಪತಿಗಳ ನಡುವಿನ ಪ್ರೀತಿ ಮತ್ತು ಬಾಂಧವ್ಯವು ಉತ್ತುಂಗಕ್ಕೇರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ದೂರದ ಪ್ರಯಾಣಗಳು ಅಥವಾ ಶಾಂತಿಯುತ ವಿಹಾರ ಯಾತ್ರೆಯನ್ನು ನೀವು ಯೋಜಿಸಬಹುದು. ಸಂಬಂಧದಲ್ಲಿರುವಂತಹ ಯಾವುದೇ ಸಣ್ಣ ಪುಟ್ಟ ಘರ್ಷಣೆಗಳು ಈ ಪ್ರಯಾಣದ ಸಮಯದಲ್ಲಿ ಸುಲಭವಾಗಿ ಕರಗಿ ಹೋಗುತ್ತವೆ ಸ್ನೇಹಿತರೆ. ಅದೇ ರೀತಿ ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಸಾಗರೋತ್ತರ ಅಥವಾ ದೂರದ ಪ್ರದೇಶಗಳಿಂದ ಪ್ರಸ್ತಾಪಗಳನ್ನು ಸ್ವೀಕರಿಸುವ ಹೆಚ್ಚಿನ ಅವಕಾಶವಿದೆ ಅಂತಲೇ ಹೇಳ್ಬೋದು. ಕುಂಭರಾಶಿಯ ವ್ಯಕ್ತಿಗಳಿಗೆ ಯಾರಿಗೆ ಮದುವೆಯಾಗಿಲ್ಲ, ಅವಿವಾಹಿತರಿಗೆ ಸ್ನೇಹಿತರೆ ಮದುವೆ ಪ್ರಸ್ತಾಪಗಳು ದೂರದ ಪ್ರದೇಶಗಳಿಂದ ಬರಬಹುದು ಅಥವಾ ದೂರದ ಊರುಗಳಿಂದ ಬರಬಹುದು ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕಂಕಣ ಭಾಗ್ಯ ಇದೆ, ಜೊತೆಗೆ ಸಂತಾನ ಭಾಗ್ಯದ ಶುಭ ವಾರ್ತೆಯನ್ನು ಕೂಡ ಕೇಳಲಿದ್ದೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಕೌಟುಂಬಿಕ ವಾತಾವರಣವು ಆಹ್ಲಾದಕರ, ರೋಮಾಂಚಕ ಮತ್ತು ಸಂಭ್ರಮದಿಂದ ಕೂಡಿರುತ್ತದೆ. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಿದ್ದಲ್ಲಿ ಅಲ್ಲೇ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳಿ ಕುಂಭರಾಶಿಯವರು ಅಂತ ಹೇಳ್ತಾ, ಇನ್ನು ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದರೆ ಕುಂಭರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ವಿದ್ಯಾಧಿಪತಿಯಾದ ಗುರುವು 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚರಿಸುತ್ತಿರುವುದು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ದೊಡ್ಡ ವರದಾನವಾಗಿದೆ ಅಂತಲೇ ಹೇಳ್ಬೋದು. ವೀಸಾ ಅನುಮೋದನೆಗಳು ಮತ್ತು ವಿಶ್ವವಿದ್ಯಾನಿಲಯದ ಪ್ರವೇಶ ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ ಸ್ನೇಹಿತರೆ. ಇನ್ನು ಅದೇ ರೀತಿ 11ನೇ ಮನೆಯಲ್ಲಿ ಸೂರ್ಯ ಬುಧರ ಸಂಯೋಜನೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಖಚಿತಪಡಿಸುತ್ತದೆ. ಜೊತೆಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕೆ ಬಾಗಿಲು ತೆರೆಯುವಂತಹ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಶನಿಯಿಂದ ಸಣ್ಣ ಪುಟ್ಟ ಅಡಚಣೆಗಳು ಬಂದಿದ್ದಲ್ಲಿ ಬೇಗನೆ ಬಗೆಹರಿಸಿಕೊಳ್ಳುವಂತಹ ಸ್ನೇಹಿತರೆ ಸಮಯ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿನಿತ್ಯ ಏನೆಲ್ಲ ಮಾಡಬೇಕು, ಏನೆಲ್ಲ ಪರಿಹಾರವನ್ನು ಮಾಡಿದರೆ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಾಚ್ ಮಾಡಿ. ಜೂನ್ 2026 ವೈದಿಕ ಪರಿಹಾರಗಳು 22ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅಷ್ಟಮ ಶನಿಯ ಒತ್ತಡವನ್ನು ತಗ್ಗಿಸಲು ಮತ್ತು 11ನೇ ಮನೆಯ ಸೂರ್ಯ ಹಾಗೂ ದ್ವಿಗ್ಬಲವನ್ನು ಹೊಂದಿರುವಂತಹ ಮಂಗಳನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಾನು ಹೇಳುವಂತಹ ಪರಿಹಾರವನ್ನು ಕೈಗೊಳ್ಳಿ. ಮೊದಲನೇದಾಗಿ ಶನಿ ಪರಿಹಾರ. 8ನೇ ಮನೆಯಲ್ಲಿರುವ ಶನಿಯಿಂದ ಉಂಟಾಗುವ ಮಾನಸಿಕ ಆತಂಕಗಳನ್ನು ದೂರ ಮಾಡಲು ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆಯಿಂದ ತೈಲಾಭಿಷೇಕವನ್ನು ಮಾಡಿಸಿ ಪ್ರತಿ ಶನಿವಾರ ಆಂಜನೇಯನಿಗೆ ವೀಳ್ಯದೆಲೆ ಅಂದರೆ ಹಾಕು ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಸುಂದರಕಾಂಡವನ್ನು ಪಠಿಸಿ ಶನಿ ಸ್ತೋತ್ರವನ್ನು ಹೇಳಿ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಸೂರ್ಯನ ಆರಾಧನೆಯನ್ನು ಮಾಡಬೇಕಾಗುತ್ತದೆ. ಅಂದರೆ ಜೂನ್ ತಿಂಗಳ ದ್ವಿತೀಯಾರ್ಧದ ನಂತರ ಸ್ನೇಹಿತರೆ 11ನೇ ಮನೆಯ ಸೂರ್ಯನ ನೀಡುವಂತಹ ಆರ್ಥಿಕ ಅದೃಷ್ಟವನ್ನು ದ್ವಿಗುಣಗೊಳಿಸಲು ಅಂದರೆ ಹಣಕಾಸಿನ ಅದೃಷ್ಟವನ್ನು ದುಪ್ಪಟ್ಟು ಮಾಡಿಕೊಳ್ಳಲು ಪ್ರತಿದಿನ ಮುಂಜಾನೆ ತಾಮ್ರದ ಪಾತ್ರೆಯಿಂದ ಸೂರ್ಯ ದೇವರಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯ ದೇವರಿಗೆ ಅಗ್ರವನ್ನು ಅಂದರೆ ನೀರನ್ನು ಅರ್ಪಿಸಿ ನೀರಿನಲ್ಲಿ ಕುಂಕುಮ ಅಥವಾ ಬೆಲ್ಲವನ್ನು ಬೆರೆಸಿ ಅಗ್ರವನ್ನು ನೀಡಬಹುದು. ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳಬಹುದು. ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಸ್ನೇಹಿತರೆ. ಜೊತೆಗೆ ದಾನ ಅಂದರೆ 12ನೇ ಮನೆಯ ಗ್ರಹಗಳಿಂದ ಉಂಟಾಗುವ ವಿಪರೀತ ಆರ್ಥಿಕ ಸೋರಿಕೆಯನ್ನು ಅಂದರೆ ಹಣಕಾಸಿನ ಸೋರಿಕೆಯನ್ನು ಜಾಸ್ತಿ ಖರ್ಚನ್ನು ಮಾಡ್ತಾ ಇರ್ತೀರ. ಅದನ್ನು ತಡೆಯಲು ಗುರುವಾರದಂದು ಅರ್ಚಕರಿಗೆ ಅಥವಾ ನಿರ್ಗತಿಕ ವಿದ್ಯಾರ್ಥಿಗಳಿಗೆ
ಹಳದಿ ವಸ್ತ್ರ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡಬಹುದು. ಇನ್ನು ದಾನ ಅಂದರೆ ಸ್ನೇಹಿತರೆ, ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಪಿತ್ರಾರ್ಜಿತ ಸಮಸ್ಯೆಗಳಿಂದನೂ ಕೂಡ ಸ್ನೇಹಿತರೆ, ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳನ್ನು ನಿಮ್ಮ ಹೆಲ್ತಲ್ಲೂ ನೋಡ್ತಾ ಇರ್ತೀರ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕೂಡ ನೋಡಿರಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಅನ್ನದಾನ, ವಸ್ತ್ರದಾನ ಮತ್ತು ನಿಮ್ಮ ಕೈಯಲ್ಲಾದಷ್ಟು ಕಾಣಿಕೆ ಅಂದರೆ ಹಣ ಸಹಾಯವನ್ನು ಮಾಡಿ. ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಕುಂಭರಾಶಿಯವರು ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ಶಾಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಲಗ್ನಾಧಿಪತಿಯಾಗಿರುವಂತಹ ಶನಿಯ ಬಲ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಕುಂಭರಾಶಿಯವರಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಒಂದು ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಅತಿ ಹೆಚ್ಚಾಗಿ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ, ಶನಿದೇವರ ಆಶೀರ್ವಾದ ಸಿಗಲಿ, ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.